ನಮಸ್ತೆ ಆಚಾರ್ಯರೇ. ಇದ್ದಾರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. पूर्वस्मिन् पाठे अस्माभिः व्याघ्रविषये कानिचन वाक्यानि दृष्टानि. तदा कश्चन चित्रकः अहमेव राजा भवेयम्, अहमेव नायकः, वन मृगराजः भवेयम् इति विचिन्त्य सर्वान्नपि प्राणिनः अवोचत्. तदा जम्बुकः तत्र आगत्य कथयति, यदि त्वं राजा भवितुम् इच्छति तर्हि एकं गजं मारयित्वा अस्मान् सर्वान् भोजयतु इति. तदेव उक्तं. तेषां मध्यतः क्रोष्टा उवाच, आर्या त्वमेकं गजं निहत्य मृगपरिवारं तर्पय, येन त्वां मृगराज्ये अभिषेक्ष्यामः. तेषां ಅವರ ಮಧ್ಯದಲ್ಲಿ ಕ್ರೋಷ್ಟ ಉವಾಚ ಅಂತ ಅದು ಬಿಡಿಸಿ ಓದ್ಬೇಕು. ಕ್ರೋಷ್ಟ ಅನ್ನೋದು ಕ್ರೋಷ್ಟ್ರ ಶಬ್ದ. ಅದು ಕ್ರೋಷ್ಟ್ರ ಅನ್ನೋದು ಪ್ರಥಮ ವಿಭಕ್ತಿಯಲ್ಲಿ ಕ್ರೋಷ್ಟ ಆಗುತ್ತೆ, ಋಕಾರ ಅಂತವಾದ ಶಬ್ದ. ಕ್ರೋಷ್ಟ್ರ ಅನ್ನೋದು ಪಿತೃ ಇದ್ದದ್ದು ಪಿತಾ ಆದ ಹಾಗೆ, ಮಾತೃ ಇದ್ದದ್ದು ಮಾತಾ, ಭ್ರಾತೃ ಇದ್ದದ್ದು ಭ್ರಾತಾ ಆದ ಹಾಗೆ ಕ್ರೋಷ್ಟ್ರ ಶಬ್ದ ಕ್ರೋಷ್ಟ. ಉವಾಚ ಎರಡು ಸೇರಿ ಕ್ರೋಷ್ಟೋವಾಚ ಅಂದ್ರೆ ಗುಣಸಂಧಿ ಆಗುತ್ತೆ. ತೇಷಾಂ ಅಂದ್ರೆ ಆ ಪ್ರಾಣಿಗಳ, ಮಧ್ಯತಃ ಅಂದ್ರೆ ಮಧ್ಯದಿಂದ, ಕ್ರೋಷ್ಟ ಆ ನರಿಯು, ಉವಾಚ ಹೇಳಿತು. ಉವಾಚ ಅನ್ನೋದು ವಚ ಪರಿಭಾಷಣೆ ಅನ್ನುವ ಧಾತುವಿನ ಲಿಟ್. ಏನ್ ಹೇಳ್ತು? ಆರ್ಯ, ಬಹಳ ನಿನ್ನ ಬಗ್ಗೆ ಗೌರವ ಇದೆ. ಚಿತ್ರಕ ಅನ್ನೋದು ಚಂದದಲ್ಲಿ ನಿನ್ನನ್ನು ಹೋಲುವವರಿಲ್ಲ. ಅದರಿಂದಾಗಿ ಆರ್ಯ, ತ್ವಮೇಕಂ ಗಜಂ ನಿಹತ್ಯ, ತ್ವಂ ನೀನು, ಆರ್ಯ ಅಂದು ಸಂಬೋಧನೆ. ಅದು ಆರ್ಯ, ಆರ್ಯೋ ಆರ್ಯಾಹ ಆರ್ಯ. ತ್ವಂ ಇದು ಯುಷ್ಮತ್ ಶಬ್ದದ ಪ್ರಥಮ ವಿಭಕ್ತಿ ಏಕವಚನದ ರೂಪ. ತ್ವಂ ಏಕಂ ಒಂದು, ಏಕಂ ಅನ್ನೋದು ಒಂದು ಆನೆಯನ್ನು, ಏಕಂ ಒಂದು ಸಂಖ್ಯೆ ಅಂತ ಅದು ಸಂಖ್ಯೆಯನ್ನು ಗುರುತಿಸ್ಲಿಕ್ಕೆ ಹೇಳೋದು. ಗಜಂ ಮಾರಯ ಅಂತ ಹೇಳಿದ್ರೆ ಆಗತ್ತೆ, ಆದ್ರೂ ಅದು ಹೇಳುವಾಗ ಸಹಜವಾಗಿ ಒಂದೇ ಒಂದು ಅಂತ ಅನ್ನೋ ಅರ್ಥದಲ್ಲಿ, ಆನೆಯನ್ನು ಕೊಲ್ಲು ಅಂತ ಅನ್ನೋದಕ್ಕಿಂತ ಒಂದೇ ಒಂದು ಆನೆ ಕೊಂದು ನೋಡಪ್ಪ, ನನ್ ರಾಜ ಅಂತ ಮಾಡ್ಕೊಳ್ಳಿಕ್ಕೆ ನಮ್ಗೇನ್ ತೊಂದರೆ ಇಲ್ಲ, ನಮ್ಗೇನ್ ಅಡ್ಡಿ ಇಲ್ಲ ಅನ್ನುವ ಹಾಗೆ. ತ್ವಮೇಕಂ ಗಜಂ ನಿಹತ್ಯ. ಗಜಂ ಏಕಂ ಎರಡೂ ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಏಕಃ ಗಜಃ, ಏಕಂ ಗಜಂ. ಇದು ವಿಶೇಷ ವಿಶೇಷಣ ಅಂತ ಅನ್ನಿಸಿಕೊಳ್ಳುತ್ತೆ. ಯಾವಾಗ್ಲೂ ವಿಶೇಷ ವಿಶೇಷಣಗಳು ಸಮಾನ ಲಿಂಗದಲ್ಲಿರುತ್ತೆ, ಹೆಚ್ಚಾಗಿ ಸಮಾನ ವಿಭಕ್ತಿಯಲ್ಲಿರುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ದ್ವಿತೀಯ ವಿಭಕ್ತಿ ಎರಡರಲ್ಲೂ ಸಮಾನವಾಗಿ ಕಾಣ್ತಾ ಇದೆ. ಏಕಂ ಗಜಂ ನಿಹತ್ಯ, ಕೊಂದು. ನಿಹತ್ಯ ಅನ್ನೋದು ಅನಹಿಂಸಾಗತ್ಯೋ ಅನ್ನುವ ಧಾತುವಿನ ಲ್ಯಪ್ ಪ್ರತ್ಯಯಂತಂ ಅವ್ಯಯಂ. ಈ ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸಕ್ಕೆ ಹೋಗುದು ಅನ್ನುವ ಅರ್ಥದಲ್ಲಿ ನಾವು ಲ್ಯಪ್ ಪ್ರತ್ಯಯವನ್ನು ಬಳಸ್ತೇವೆ. ನಿಹತ್ಯ, ಊಟ ಮಾಡಿ ನೀರು ಕುಡ್ದ, ಸ್ನಾನ ಮಾಡಿ
ಪ್ರಾರ್ಥನೆ ಮಾಡಿದ, ಕೆಳಗೆ ಇಳಿದು ಬಾಗಿಲು ತೆಗೆದ, ಮೇಲೆ ಹತ್ತಿ ಚೆಂಡು ಎಸೆದ ಅಂತ ನಾವು ಒಂದು ಕೆಲಸಕ್ಕೆ ಇನ್ನೊಂದು ಕೆಲಸವನ್ನು ಜೋಡಿಸುವಂತದ್ದನ್ನು ಮಾಡುವಾಗ ಲೆಪ್ರತ್ಯಯ ಬರುತ್ತೆ. ಮೃಗ ಪರಿವಾರಂ ತರ್ಪಯ. ಮೃಗ ಪರಿವಾರಂ, ನಾವು ಎಲ್ಲ ಪ್ರಾಣಿಗಳಿದ್ದೇವೆ, ನಮ್ಮೆಲ್ಲರನ್ನು ಸಂತೋಷಗೊಳಿಸು. ಮೃಗ ಪರಿವಾರಂ, ಮೃಗಾಣಾಂ ಪರಿವಾರ ಮೃಗ ಪರಿವಾರ ತಂ ಮೃಗ ಪರಿವಾರಂ. ಪರಿವಾರ ಅಂದ್ರೆ ಕುಟುಂಬ ಅಥವಾ ಸಮೂಹ, ಮೃಗ ಅಂದ್ರೆ ಪ್ರಾಣಿಗಳು. ಯಾಕೆ ಮೃಗ ಅಂತ ಹೆಸರು ಅಂದ್ರೆ ಮೃಗ್ಯತೆ, ನಿರಂತರ ಆಹಾರವನ್ನು ಹುಡುಕುವುದೇ ದೊಡ್ಡ ಕೆಲಸ. ಅದರಿಂದಾಗಿ ಪ್ರಾಣಿಗಳಿಗೆಲ್ಲ ಮೃಗ ಅಂತ ಹೆಸರು. ಅದರಲ್ಲೂ ಈ ಜಿಂಕೆ ಇನ್ನೂ ಹೆಚ್ಚು ದೂರ ದೂರ ಓಡಾಡಿ ಆಹಾರವನ್ನು ಸ್ವೀಕಾರ ಮಾಡುತ್ತೆ. ಅದರಿಂದಾಗಿ ಅದಕ್ಕೆ ಮೃಗ ಅಂತ ಹೆಸರು. ಮತ್ತದು ಹುಡುಕುದು ತುಂಬಾ ತೀಕ್ಷ್ಣ, ಜಾಸ್ತಿ ಹುಡುಕುತ್ತೆ. ಮತ್ತೆ ಹೇಳಿ. ಬೇಟೆಗಾರ ಅಂದ್ರೆ ಆತರ ಹಂಟರ್ ಅಂತನ ಮೃಗ ಅಂದ್ರೆ? ಹಂಟರ್ ಅಲ್ಲ, ಹುಡುಕಾಟ ಇದೆ. ಹಂಟರ್ ಅಂದ್ರೆ ಅವನು ಹುಡುಕಿ ಹೊಡೆಯುವವನು. ಇದು ಹುಡುಕಿ ಬದುಕ್ಲಿಕ್ಕೋಸ್ಕರ ತಿಂತಾ ಇರುತ್ತೆ ಅಷ್ಟೇ, ಹುಲ್ಲನ್ನು ಹುಡುಕುದು, ಆಹಾರ ಹುಡ್ಕೊಂಡು ಹೋಗುದು. ಬೇಟೆ ಬೇಟೆ ಅಂತಾನು ಅನ್ನಕ್ಕಾಗಲ್ಲ. ಮೃಗಯಾ ಅಂತ ಇದೆಯಲ್ಲ, ಅದು ಬೇಟೆ. ಮೃಗಯಾ ಅನ್ನೋದಕ್ಕೆ ಬೇಟೆ ಅಂತ ಅರ್ಥ. ಅಂದ್ರೆ ಮಾರ್ಗಯಿತ್ವ ಅಂದ್ರೆ ಹುಡುಕಿ ಕೊಲ್ಲುವಂಥದ್ದು. ಯಾಪಯತಿ, ಅದನ್ನ ಮುಗಿಸ್ಬಿಡ್ತಾನೆ. ಯಾವ್ದನ್ನು ಹುಡುಕಿ ಅದನ್ನು ಕೊಲ್ತಾನೆ. ಇದು ಇವುಗಳು ಹುಡುಕುದು ಮಾತ್ರ, ತಮ್ಗ ಆಹಾರಕ್ಕೆ ಮಾತ್ರ ಹುಡುಕ್ತವೆ, ಯಾರಿಗೂ ತೊಂದರೆ ಕೊಡುವಂತವುಗಳಲ್ಲ. ಆದ್ರೂ ಇದಕ್ಕೆ ಯಾಕೆ ಹೆಚ್ಚು ಮೃಗ ಅಂತ ಕರೀತಾರೆ? ಎಲ್ಲಾ ಪ್ರಾಣಿಗಳಿಗೂ ಮೃಗ ಅಂತ ಕರೀತಾರೆ, ಜಿಂಕೆಗೆ ವಿಶೇಷವಾಗಿ ಮೃಗ ಅಂತ ಕರೀತಾರೆ. ಮೃಗೀ ಮುದ್ರಾ ಅಂತ ಕರೆಯುವಾಗ, ಮೃಗೀ ಮುದ್ರಾ ಅಂದ್ರೆ ಜಿಂಕೆಯ ಮೋರೆ ಅಂತ ಇರುವ ಮುದ್ರೆ. ಎರಡು ಅಂದ್ರೆ ಹೆಬ್ಬೆರಳಿನ ಜೊತೆಗೆ ಮಧ್ಯದ ಎರಡು ಬೆರಳನ್ನ ಸೇರಿಸಿ ತೋರ್ ಬೆರಳು ಮತ್ತು ಕಿರು ಬೆರಳನ್ನ ಕಿವಿ ತರ ಬಿಟ್ರೆ ಅದನ್ನ ಮೃಗೀ ಮುದ್ರಾ ಅಂತ ಕರೀತಾರೆ. ಆದ್ರೆ ಮೃಗ ಅನ್ನೋದು ಏನು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅನ್ವೇಷಣೆ, ಹುಡುಕಾಟ, ಹುಡುಕಾಟ, ಆಹಾರಕ್ಕಾಗಿ ಹುಡುಕಾಡುವಂಥದ್ದು. ಸರಿ ಸರಿ. ಮಾರ್ಗಣ ಅಂದ್ರೆ ಹುಡುಕುವುದು, ಅನ್ವೇಷಣ ಅಂದ್ರೆ ಅದೇ ಶಬ್ದಕ್ಕೆ ಇನ್ನೊಂದು ಪದ. ತನಗೆ ಆಹಾರ ಬೇಕು. ಅದರ ಪ್ರಾಣಿಗಳ ಇದು ಅಂತಲ್ಲ, ಯಾವುದೇ ಪ್ರಾಣಿ ಆದ್ರೂ ಅದರ ಜೀವನದ ದೊಡ್ಡ ಗುರಿ ಏನು ಅಂದ್ರೆ ಹುಡುಕುದು. ಆಹಾರ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರುತ್ತೆ. ಎಲ್ಲೋದ್ರೂ ತನಗೆ ಸಿಗುವಂತದ್ದಕ್ಕೋಸ್ಕರ ಅದು ಪ್ರಯತ್ನ ಪಡ್ತಾ ಇರುತ್ತೆ. ಅದರಲ್ಲಿ ಇದು ಜಿಂಕೆ ಬಹಳ ಸೂಕ್ಷ್ಮ ಮತ್ತು ಅದು ಎಲ್ಲಿದ್ರೂ ಹೋಗಿ ಹುಡುಕಿ ತಿನ್ನತ್ತೆ. ನೀವು ಜಿಂಕೆಯನ್ನೆಲ್ಲ ನೋಡಿದ್ರೆ ಈ ಬೆಟ್ಟಗಳಲ್ಲೆಲ್ಲ ಎಷ್ಟು ಕಡಿದಾದ ಜಾಗದಲ್ಲಿ ಇಳಿದು ಇಳಿದು ಹೋಗಿ ತಿನ್ನುತ್ತೆ. ಬೇರೆ ಪ್ರಾಣಿಗಳು ಹಾಗೆ ಇಳಿದ್ರೆ ಸತ್ತೇ ಹೋಗುತ್ತೆ ಕೆಳಗೆ ಉರುಳಿ ಬಿದ್ದು. ಆದ್ರೆ ಇವುಗಳು ಅತ್ಯಂತ ಸೂಕ್ಷ್ಮವಾಗಿ ಕಾಲನ್ನ ಆ ಬೆಟ್ಟಗಳ ನಡುವೆ ಅಂದ್ರೆ ಈ ಇಳಿಜಾರಿ ಇರುವಂತ ಜಾಗದಲ್ಲೂ ಅವುಗಳು ಓಡಾಡ್ತವೆ. ಬೇರೆ ಪ್ರಾಣಿಗಳಿಗೆ ಅಷ್ಟು ಆರಾಮವಾಗಿ ಇಳಿದು ಓಡಾಡುವುದು, ಅಲ್ಲೇ ನಿಲ್ಲುವುದು, ಶತ್ರುಗಳ ಅಪಾಯದ ದಾಳಿ ಮಾಡಿದಾಗ ಅಲ್ಲಾಡುವುದಿಲ್ಲ, ಅಲ್ಲೇ ಕೈ ಎಟಕುವಷ್ಟೇ ದೂರದಲ್ಲಿರುವ ಕಾಣ್ತಾ ಇರುತ್ತೆ. ಅದು ಅಲ್ಲಾಡಿದ್ರೆ ಸಿಕ್ಕಿ ಬೀಳುತ್ತೆ. ಅಂತ ಜಾಗದಲ್ಲಿ ನಿಂತೇ ಇರುತ್ತೆ, ಇಡೀ ದಿವಸ ನಿಂತಿರುತ್ತೆ ಹಂಗೆ. ಹಾಗೆ ತನ್ಗೆ ಬೇಕಾದ ಆಹಾರವನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೋಗುತ್ತೆ. ಇನ್ನು ಒಂದು ರೀತಿಯಲ್ಲಿ ಮೃಗ ಅಂದ್ರೆ ಅದು ಸೂಕ್ಷ್ಮವಾದದನ್ನು ಹುಡುಕಿ ತಿನ್ನುವ ಕಾರಣಕ್ಕಾಗಿ ಏನಾಗುತ್ತೆ ಅಂದ್ರೆ, ಜಿಂಕೆಯ ಸಂಖ್ಯೆ ಜಾಸ್ತಿ ಆದ್ರೆ ಮತ್ತೊಂದು 5-6 ವರ್ಷದಲ್ಲಿ ಬರ ಬರುತ್ತೆ. ಇಡೀ ಆ ಪರಿಸರಕ್ಕೆ ಮಳೆ ಬರುದಿಲ್ಲ ಆಮೇಲೆ. ಯಾಕೆ ಅಂದ್ರೆ ಅದು ಇಡೀ ಬೇರು ಸಮೇತ ಹುಡುಕಿ ತಿಂದು ಬಿಡುತ್ತೆ ಗಿಡಗಳನ್ನ. ತಿಂದ್ರೆ ಏನಾಗುತ್ತೆ ಅಂದ್ರೆ ಆಮೇಲೆ ಮಳೆ ಒಂದೇ 2-3 ವರ್ಷ ಮಳೆ ಬಂದ್ರೂ ಕೂಡ ಒಂದೇ ಒಂದು ಹನಿ ಭೂಮಿಯ ಆಳಕ್ಕೆ ಇಳಿಯುವುದಿಲ್ಲ. ಯಾಕೆಂದ್ರೆ ಹುಲ್ಲು ಅಥವಾ ಯಾವುದೇ ಗಿಡಗಳು ಅವುಗಳಿರುವುದು ಕೇವಲ ತಾವು ಬದುಕ್ಲಿಕ್ಕೆ ಮಾತ್ರ ಅಲ್ಲ,
ತನ್ನ ಬುಡದಲ್ಲಿ ಬಂದ ನೀರನ್ನ ಭೂಮಿಯ ಮೇಲ್ಪದರದಿಂದ ಆಳಕ್ಕೆ ಇಳಿಸ್ಲಿಕ್ಕೋಸ್ಕರ ಅವುಗಳಿರುವಂತದ್ದು. ಮರ ಜಾಸ್ತಿ ಇದ್ದಲ್ಲಿ ಹೆಚ್ಚು ಆಳಕ್ಕೆ ನೀರು ಹೋಗುತ್ತೆ. ಹುಲ್ಲುಗಾವಲಿದ್ದಲ್ಲಿ ಒಂದು ಹಂತಕ್ಕೆ ನಿಧಾನವಾಗಿ ಬಂದ ಮಳೆಯನ್ನ ತಗೊಂಡು ತನ್ನ ಬುಡದಿಂದ ಕೆಳಕ್ಕೆ ಇಳಿಸುತ್ತೆ. ಅವುಗಳ ಗುಣವೇ ಹಾಗೆ. ಯಾವಾಗ ಈ ಹುಲ್ಲುಗಳೆಲ್ಲ ನಾಶ ಆಗುತ್ತೆ, ಭೂಮಿಯ ಆಳದಲ್ಲಿರುವಂತಹ ನೀರು ಕಮ್ಮಿಯಾಗಿ, ಒಸರುವುದು ಕಮ್ಮಿಯಾಗಿ, ತಂಪು ಕಮ್ಮಿಯಾಗಿ, ಇಡೀ ಪರಿಸರವೇ ಒಣಗಿದ ಹಾಗಾಗಿ, ಬಂದ ಮಳೆಯೂ ಕೂಡ ನಿಲ್ಲದಂತಾಗಿ, ಕೊನೆಗೆ ಒಂದು 10-12 ವರ್ಷ ನಿರಂತರ ಬರ ಬರುತ್ತೆ. ಅದು ಸುಟ್ಟು ಪೂರ್ತಿ ಕರಕಲಾದ ಮೇಲೆ ಆ ಜಾಗ ಆವಾಗ ತಂಪಾಗತ್ತೆ. ಮತ್ತೆ ಬೀಸಿದ ಗಾಳಿಯಿಂದ ಮತ್ತೆ ಮಳೆ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಕೆಲವು ಕಾಲ ತಗೊಳುತ್ತೆ, ಕೆಲವು 12 ವರ್ಷ ಮೀರಿಯೂ ಕೆಲವೊಮ್ಮೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ. ಆದ್ರೆ ಸಾಮಾನ್ಯವಾದ ಸಮಯ ಬರ ಅಂದ್ರೆ ಒಂದು 10-12 ವರ್ಷ. ಅಂತಹ ಎಲ್ಲಾ ಪ್ರಾಣಿಗಳಿಗೂ ಆಹಾರ ಅನ್ನೋದು ಮುಖ್ಯ ಆದ್ರಿಂದ ನಮ್ಮನ್ನೆಲ್ಲ ಸಂತೋಷಪಡಿಸು. ತರ್ಪಯ ಅಂದ್ರೆ 2 ಅರ್ಥದಲ್ಲಿ. ಒಂದು, ತೃಪ್ತಿಪಡಿಸು ಅಂದ್ರೆ ನೀನು ವೀರ ಅಂತ ತೋರಿಸು ಅಂತ. ಎರಡನೇ ದಿನ ಮಾಂಸಾಹಾರಿಗಳು ಈ ಕ್ರೋಷ್ಟ ಹೇಳಿದ್ರಿಂದ ಅದು ಬಿದ್ದ ಹೆಣವನ್ನ ತಿಂಗಳನ್ಗಟ್ಲೆ ಊಟ ಮಾಡುತ್ತವೆ. ಈ ನರಿಗಳು, ನರಿ, ಕತ್ತೆ ಕಿರುಬ ಅಂತ ಒಂದಿದೆ, ತೋಳ, ಇನ್ನು ಅನೇಕ ಪ್ರಾಣಿಗಳೆಲ್ಲ ಸತ್ತು ಬಿದ್ದಿದ್ರೆ ಅದು ಹಸಿರುವ ತನಕ ಚೆನ್ನಾಗಿ ತಿಂತವೆ. ಇದು ಹಾಗಲ್ಲ, ಇದು ತಿಂಗಳಾನ್ಗಟ್ಲೆ ತಿನ್ನತ್ತೆ. ಕೆಲವು ಸ್ವಲ್ಪ ಕಾಲ ಮಾತ್ರ ತಿನ್ನತ್ತೆ, ಆಮೇಲೆ ಬಿಟ್ಬಿಡುತ್ತೆ. ಹಾಗಾಗಿ ಉಳಿದ ಮಾಂಸಾಹಾರಿಗಳಲ್ಲದವುಗಳಾದ್ರೆ ಅವುಗಳಿಗೆ ಒಂದು ಇವನು ಶತ್ರುಗಳ ಅಪಾಯದಿಂದ ನಮ್ಮನ್ನ ಪಾರು ಮಾಡವಲ್ಲವಾ ಅನ್ನುವ ತೃಪ್ತಿ. ಇನ್ನು ತರ್ಪಯ ಅಂದ್ರೆ ತಿಂದು ತೃಪ್ತಿ. ಕೆಲವರಿಗೆ ನೋಡಿ ತೃಪ್ತಿ, ಕೆಲವರಿಗೆ ತಿಂದು ತೃಪ್ತಿ. ಹಾಗಾಗಿ ತರ್ಪಯ ಲೋಟ್ ಮಧ್ಯಮ ಏಕ. ಏನ ತ್ವಾಂ ಅಭಿಷೇಕ್ಷ್ಯಾಮಃ. ಏನ ಯಾವುದರಿಂದ, ತ್ವಾಂ ನಿನ್ನನ್ನು, ಅಭಿಷೇಕ್ಷ್ಯಾಮಃ ಏನ ತೃತೀಯ ವಿಭಕ್ತಿ ಏಕವಚನ, ತ್ವಾಂ ನಿನ್ನನ್ನು, ಅಭಿಷೇಕ್ಷ್ಯಾಮಃ. ಅಭಿಷೇಕ್ಷ್ಯಾಮಃ ಅನ್ನೋದು ಈ ಶುಚಸೇಚನೆ ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ. ಅಭಿ ಉಪಸರ್ಗ ಸೇರಿದೆ. ಸಿಂಪಡಿಸುವುದು ಅನ್ನೋದು ಸ್ವಲ್ಪ ಹೆಚ್ಚಿನ ಮಟ್ಟದ್ದಾದಾಗ, ಅಭಿಮುಖವಾಗಿ ನಿಂತುಕೊಂಡು ಎಲ್ಲರೂ ಸೇರಿ ಅಭಿಷೇಕ ಮಾಡುವುದು ಅಂತ ಹೇಳಿದಾಗ ಅದು ಒಂದು ರೀತಿ ಪಟ್ಟದಲ್ಲಿ ಕೂಡಿಸುವುದು ಅನ್ನುವ ಅರ್ಥಕ್ಕೆ, ಅಥವಾ ಭಗವಂತನಿಗೆ ಸ್ನಾನ ಮಾಡಿಸುವುದು ಅನ್ನುವ ಅರ್ಥಕ್ಕೆ ಬರುತ್ತೆ. ಆದ್ರೂ ಅಭಿಷೇಕ ಅಂದ್ರೆ ರಾಜನಿಗೆ ಮಾಡುವಾಗ್ಲೂ ಭಗವಂತನಿಗೆ ಹೇಗೆ ಕೊಡದಲ್ಲಿ ನೀರು ಹಾಕ್ತಾರೋ ಹಾಗೇನೆ ಸಕಲ ನದ್ಯಭಿಮಾನಿ ದೇವತೆಗಳನ್ನೆಲ್ಲ ಆವಾಹಿಸಿ ಅನೇಕ ಕಲಶಗಳಲ್ಲಿ ಅನೇಕ ದೇವತೆಗಳನ್ನ ತುಂಬಿಸಿ ಅವನಲ್ಲಿ ಶಕ್ತ್ಯಾಧಾನ ಮಾಡುವುದು ಅಂತ ಅರ್ಥ ಅಭಿಷೇಕ ಅಂದ್ರೆ. ಇಲ್ಲಿ ಅಭಿಷೇಕ್ಷ್ಯಾಮಃ ಅಂತ ಬಂದಿದೆ. ಅಭಿಷೇಕ್ಷ್ಯತಿ, ಅಭಿಷೇಕ್ಷ್ಯಾಮಃ. ಈ ಅಭಿಷೇಕ್ಷ್ಯಾಮಃ ಅನ್ನೋದು ಲೃಟ್ಲಕಾರ, ಮುಂದೆ ಅಭಿಷೇಕ ಮಾಡುವುದಕ್ಕೆ ಸಿದ್ಧರಿದ್ದೇವೆ ಅನ್ನುವ ಹಾಗೆ. ಮುಂದೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ ಅನ್ನೋದನ್ನ ಲೃಟ್ ಯಾವಾಗ್ಲೂ ಹೇಳುತ್ತೆ. ಹಾಗಾಗಿ ಲೃಟ್ ಉತ್ತಮ, ಬಹು, ನಾವೆಲ್ಲರೂ ಸಿದ್ಧ ಇದ್ದೇವೆ, ಒಬ್ರಲ್ಲ. ನೀನು ರೆಡಿ ಮಾಡದಿ ಅಂದ್ರೆ, ಒಂದು ನಿನ್ನ ಸಾಮರ್ಥ್ಯವನ್ನು ತೋರಿಸಿದೆ ಅಂದ್ರೆ ನಾವೆಲ್ಲರೂ ಕೂಡ ಸಿದ್ಧ ಇದ್ದೇವೆ. ಇತಿ ಅವ್ಯಯ ತದ್ವಚನಂ ತಸ್ಯ ವಚನಂ. ತಸ್ಯ ವಚನಂ ಇತ್ಯುಕ್ತೆ ಕ್ರೋಷ್ಟುಃ ವಚನಂ, ಜಂಬುಕಸ್ಯ ವಚನಂ, ಶೃಗಾಲಸ್ಯ ವಚನಂ. ಕ್ರೋಷ್ಟ, ಜಂಬುಕಃ, ಶೃಗಾಲಃ ಇತಿ ಏತೆ ಪರ್ಯಾಯವಾಚಕ ಶಬ್ದಾಃ. ತಸ್ಯ ವಚನಂ, ತಸ್ಯ ವಚನಂ ತದ್ವಚನಂ. ಇದು ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ. ವಚನಂ ಇತ್ಯುಕ್ತೆ ಮಾತು, ನಪುಂಸಕಲಿಂಗ ಶಬ್ದ.
ತಸ್ಯ ವಚನಂ ದ್ವಿತೀಯ ವಿಭಕ್ತಿ ಏಕವಚನ. ಆ ನರಿಯ ಮಾತನ್ನು ಶ್ರುತ್ವ ಕೇಳಿ, ಶ್ರುತ್ವ ಶ್ರು ಶ್ರವಣೆ ಅನ್ನುವ ಧಾತುವಿನ ತ್ವಾ ಪ್ರತ್ಯಯಾಂತಂ ಅವ್ಯಯಂ. ಲಜ್ಜಿತಃ ಲಜ್ಜಿತಃ ತ ಪ್ರತ್ಯಯಾಂತ ಶಬ್ದ ಚಿತ್ರಕಃ ಲಜ್ಜಿತಶ್ಚಿತ್ರಕಃ. ಅತ್ರ ಸಕಾರಸ್ಯ ನಾಮ ವಿಸರ್ಗಸ್ಯ ಸಕಾರಾದೇಶ ಆದೇಶಃ ಆಗತಃ ಇತಿ ಕಾರಣತಃ ಸಕಾರಾದೇಶ ವಿಸರ್ಗ ಸಂಧಿ ಇತ್ಯುಚ್ಯತೆ. ಚಿತ್ರಕ ಅಂದ್ರೆ ಹಿಂದೆ ಬಂತು, ಚೀತಾ ಚಿರತೆ. ಕನ್ನಡದಲ್ಲೂ ಚಿರತೆ ಅಂತ ಶಬ್ದ, ಹಿಂದಿಯಲ್ಲೂ ಚೀತಾ ಅಂತ ಶಬ್ದ, ಸಂಸ್ಕೃತದಲ್ಲೂ ಚಿತ್ರಕ ಅಂತ ಶಬ್ದ. ಈ ಚಿ ಅನ್ನೋದು ಇದಕ್ಕೆ ಬೀಜ ಮಂತ್ರ ಇದ್ದ ಹಾಗಿದೆ. ನೋಡೋಣ. ಇದಾನೀಮೇವ ಆಗಮಿಷ್ಯಾಮಿ. ನೀವೇನ್ ನನ್ನನ್ನ ನೋಡಿ ಇಷ್ಟು ಹೇಳಿದಾಗ ಅದಕ್ಕೆ ನಾಚಿಕೆ ಆಗಿಲ್ಲ, ನನ್ನ ಹತ್ರ ಆಗಲ್ಲ ಅಂತ ಹೇಳ್ಬೇಕಿತ್ತ? ಹಾಗೆ ಹೇಳಿಲ್ಲ. ಈಗವೇ ಬರ್ತೇನೆ ನೋಡಿ ಅಂದ್ರೆ ಆನೆಯನ್ನ ಕೊಂದು ನಿಮ್ಮ ಕಣ್ಣ ಮುಂದೆ ತಂದು ನಾನು ರಾಜ ಎಂದು ಘೋಷಿಸಿಕೊಳ್ಳುತ್ತೇನೆ ಅನ್ನುವ ಹಾಗೆ ಧಾಟಿ. ಇದಾನೀಮೇವ ಆಗಮಿಷ್ಯಾಮಿ, ಈಗ್ಲೇ ಬಂದೆ ಅಂತ ಹೇಳಿ ಇದಾನೀಂ ಏವ, ಇದಾನೀಮೇವ ಅಲ್ಲಿ ಯಾವ ಸಂಧಿಯೂ ಇಲ್ಲ, ಕೇವಲ ಸಂಯೋಗ ಆಗಿದೆ. ಇದಾನೀಂ ಮತ್ತು ಏವ ಎರಡೂ ಕೂಡ ಅವ್ಯಯವಾದ ಪದಗಳು. ಆಗಮಿಷ್ಯಾಮಿ, ಆಗಮಿಷ್ಯತಿ, ಆಗಮಿಷ್ಯತಃ, ಆಗಮಿಷ್ಯಂತಿ. ಗಚ್ಚತಿ ಅದರ ಲೃಟ್ಲಕಾರದಲ್ಲಿ ಗಮಿಷ್ಯತಿ, ಆ ಉಪಸರ್ಗ. ಗಮಿಷ್ಯಾಮಿ, ಆಗಮಿಷ್ಯಾಮಿ. ಲೃಟ್ ಉತ್ತಮ, ಏಕ ಒಬ್ನೇ. ಅಲ್ಲಿ ಅಭಿಷೇಕ್ಷ್ಯಾಮಃ ಬಹುವಚನ ಇತ್ತು, ಇಲ್ಲಿ ಆಗಮಿಷ್ಯಾಮಿ ಅಂತ ಏಕವಚನ ಇದೆ. ಇತಿ ಉಕ್ತ್ವಾ, ಇತ್ಯುಕ್ತ್ವಾ ಎಣ್ಸಂಧಿ. ಇತಿ ಅವ್ಯಯ, ಉಕ್ತ್ವಾ ಅದು ಅವ್ಯಯ. ತತಃ, ತತಃ ಅನ್ನೋದು ಅಲ್ಲಿಂದ ಅಂದ್ರೆ ಆ ಜಾಗದಿಂದ. ಮತ್ತೆ ಅವ್ಯಯ. ಪ್ರಸ್ಥಿತಃ ಹೊರಟಿತು, ಷ್ಠಾಗತಿ ನಿವೃತ್ತವು. ತಪ್ರತ್ಯಯ ಅಂತ ಶಬ್ದ. ಪ್ರಸ್ಥಿತ ಅಂದ್ರೆ ಜಾಗ ಬಿಟ್ಟು ಕೊಟ್ಟಿತು ಅನ್ನುವ ಹಾಗೆ. ಅಲ್ಲಿಂದ ಹೊರಡುವುದು ಅನ್ನುವ ಅರ್ಥದಲ್ಲಿ ಪ್ರಸ್ಥಾನ ಅಂತ ನಾವು ಶಬ್ದ ಕೇಳ್ತೇವೆ. ಮಹಾಪ್ರಸ್ಥಾನ, ಪಾಂಡವರು ಸ್ವರ್ಗಾರೋಹಣಕ್ಕೆ ಹೊರಟಾಗ ಅವರು ಮಹಾಪ್ರಸ್ಥಾನ ಮಾಡಿದ್ರು ಅಂತ ಕೇಳ್ತೇವೆ. ಹೊರಡುವುದು ಅಂತ. ಪ್ರಸ್ಥಿತ ಕುತ್ರ? ತದ್ವನಮೇವ ಪರಿತ್ಯಜ್ಯ ಗತಃ. ತದ್ವನಂ, ತತ್ ವನಂ, ತದ್ವನಂ ಆ ವನವನ್ನು. ತಂ ಅಂದ್ರೆ ದ್ವಿತೀಯ ತತ್ಪುರುಷ. ತತ್ ವನಂ ತದ್ವನಂ ಜಸ್ಟ್ ಸಂಧಿ. ತತ್ ಅನ್ನುವಲ್ಲಿ ತಕ್ಕೆ ದ ಬಂದಿದೆ, ತದ್ವ ಆಗಿದೆ. ಉಳಿದದ್ದು ಸಾಮಾನ್ಯ. ತದ್ವನಂ ದ್ವಿತೀಯ ವ್ಯಕ್ತಿ ಏಕವಚನ. ಏವ ಅವ್ಯಯ. ತದ್ವನಮೇವ ಅದು ಸಂಯೋಗ, ಅಲ್ಲಿ ಸಂಧಿ ಇಲ್ಲ. ಸಂಧಿ ಅಂದ್ರೆ ಏನಾದ್ರೂ ಒಂದು ವಿಶೇಷ ವಿಕಾರ ಬರಬೇಕು. ಮು ಅನ್ನೋದಕ್ಕೆ ಎ ಅನ್ನೋದು ಸೇರಿದೆ, ಅದರಿಂದಾಗಿ ಮೇ ಆಗಿದೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಯಾವುದೇ ವಿಕಾರ ಇಲ್ಲ, ಬದಲಾವಣೆ ಇಲ್ಲ, ಹಾಗಾಗಿ ಸಂಧಿ ಇಲ್ಲ, ಸಂಯೋಗ ಇದೆ. ಪರಿತ್ಯಜ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ. ಗತಃ ತಪ್ರತ್ಯಯಾಂತ ಶಬ್ದ. ಈ ಪರಿತ್ಯಜ್ಯ ಅನ್ನೋದು ಲ್ಯಪ್ರತ್ಯಯಾಂತವಾದದ್ದು. ಪರಿ ಅನ್ನುವ ಉಪಸರ್ಗ ಇದೆ. ತ್ಯಜ ವಿಸರ್ಗೆ ಅನ್ನುವ ಧಾತುವಿನಿಂದ ಹುಟ್ಟಿರುವಂಥದ್ದು. ಬಿಟ್ಟು, ತೊರೆದು ಅನ್ನುವ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ವನವನ್ನೇ ಬಿಟ್ಟು ಹೋಯಿತು. ಈ ಬಿಟ್ಟು ಹೋಯಿತು ಅನ್ನುವಾಗ ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯದ ಜೊತೆಗೆ ಆ ವನವನ್ನೇ ಬಿಟ್ಟಿತು, ಅಲ್ಲಿಂದ ಹೊರಟು ಹೋಯಿತು ಅಂತ ಹೇಳುವುದನ್ನೇ ತದ್ವನಮೇವ ಪರಿತ್ಯಜ್ಯ ಗತಃ. ವನಂ ಪರಿಯತ್ಯಜತ್ ಅನ್ಯತ್ರ ಅಗಚ್ಚತ್ ಅಂತ ಹೇಳುವ ಎರಡು ಅಭಿಪ್ರಾಯವನ್ನ ಒಂದೇ ವಾಕ್ಯದಲ್ಲಿ ತದ್ವನಮೇವ ಪರಿತ್ಯಜ್ಯ ಗತಃ, ಆಮೇಲೆ ಆ ಕಾಡನ್ನೇ ಬಿಟ್ಟು ಹೋಯಿತು, ಬೇರೆ ಕಡೆ ಹೋಯಿತು ಅಂತ ತಾತ್ಪರ್ಯ. ಗತಃ ತಪ್ರತ್ಯಯಾಂತವಾದ ಶಬ್ದ, ಪುಲ್ಲಿಂಗ ಪ್ರಥಮ ಏಕ.
ಇಲ್ಲಿ ವ್ಯಾಘ್ರ ಕೀದೃಶ ಪಶು ಅಂತ ಈ 4-5 ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ಈ ಪಾಠದಲ್ಲೇ ಉತ್ತರ ಇದೆ, ಏನು ಕಷ್ಟ ಇಲ್ಲ. ಅದನ್ನ ಒಂದ್ಸರ್ತಿ ನೋಡಿ ಅದರ ಉತ್ತರವನ್ನ ಗಮನಿಸಿ ನೀವು ಬರ್ದು ಗುಂಪಲೊಮ್ಮೆ ಹಾಕಿದ್ರೆ ಆವಾಗ ನಮಗೆ ವಾಕ್ಯ ಹುಡುಕಿ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಉತ್ತರ ಬರೆಯುವಷ್ಟು ಆಗತ್ತಾ ನೋಡಿಯೇ ಬರೋಣ, ಏನೂ ತೊಂದರೆ ಇಲ್ಲ. ಒಂದು ಹಂತಕ್ಕೆ ನಾವು ಮುಟ್ಟಬೇಕು ಅಂದ್ರೆ ಸ್ವಲ್ಪ ಸಹಾಯ ಇಲ್ಲದೆ ನಡೆಯುವುದನ್ನ ಮಗು ಹೇಗೆ ಅಭ್ಯಾಸ ಮಾಡಿದ್ರೆ ಅದು ನಡೆಯುವುದಕ್ಕೆ ಸಮರ್ಥವಾಗುತ್ತೋ ಹಾಗೆ ಬರೆಯುವಾಗ್ಲೂ ಮೂಲವನ್ನ ನೋಡಿದ್ರೂ ಕೂಡ ಆ ವಾಕ್ಯದ ಅಭಿಪ್ರಾಯ ಏನು ಅಂತ ಅರ್ಥೈಸಿಕೊಂಡು ಬರೆಯುವುದು ತುಂಬಾ ನಮ್ಮ ಅರಿವಿನ ಮಟ್ಟವನ್ನು ಹೆಚ್ಚಿಸುತ್ತೆ. ಒಂದು ಬೆಳೆಯುತ್ತೆ, ಎರಡನೇದು ಇನ್ನೂ ಹೆಚ್ಚು ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಆ ವಾಕ್ಯಗಳನ್ನು ಮಾಡುವುದು ಅಭ್ಯಾಸ ಮಾಡಿದ್ರೆ. ಪ್ರಶ್ನೆಯ ಅರ್ಥ ಬೇಕಿದ್ರೆ ಒಂದ್ಸಲ ಹೇಳಿರ್ತೇನೆ. ವ್ಯಾಘ್ರ ಕೀದೃಶ ಪಶು, ಹುಲಿ ಎಂತಹ ಪ್ರಾಣಿ? ಅದಕ್ಕೆ ಅಲ್ಲಿ ಇದೆ ಉತ್ತರ, ವನ್ಯನೋ ಕ್ರೂರನೋ ಏನೋ ಒಂದಿದೆ. ಅದನ್ನು ಕೀದೃಶ ಅನ್ನೋ ಪ್ರಶ್ನೆ ಹೇಗಿರುವಂತದ್ದು, ಯಾವ ಸ್ವರೂಪದ್ದು ಅಂತ ಪ್ರಶ್ನೆ. ಯಾವಾಗ್ಲೂ ಪ್ರಶ್ನೆ ಕೇಳುವಾಗ ಇದೊಂದು ಪದ ಉಪಯೋಗಕ್ಕಾಗುತ್ತೆ. ಕೀದೃಶ ಅಂದ್ರೆ ಹೇಗಿದ್ದಾರೆ, ಯಾವ ಸ್ವರೂಪದಲ್ಲಿದೆ, ಯಾವ ಲಕ್ಷಣದಿಂದ ಕೂಡಿರುವಂತದ್ದಾಗಿದೆ, ಅಥವಾ ಅದರ ಪರಿಚಯ ಮಾಡಿಕೊಡ್ಬೇಕಾದ ಮುಖ್ಯ ಗುಣ ಏನು ಅನ್ನುವಾಗ ಕೀದೃಶ ಅನ್ನೋ ಶಬ್ದವನ್ನು ಬಳಸ್ತಾರೆ. ತಂ ಅಧಿಕೃತ್ಯ ದ್ವಿತ್ರಾಣಿ ವಾಕ್ಯಾನಿ ಲಿಖತ ಅಥವಾ ವದತ. ತಮ್ ಅಂದ್ರೆ ಈ ಪ್ರಶ್ನೆ ಗಮನಿಸಿ, ಹಿಂದೆ ವ್ಯಾಗ್ರಹ ಅನ್ನೋ ಶಬ್ದ ಹಾಕಿದ್ರು, ಆಮೇಲೆ ತಮ್ ಅನ್ನೋ ಶಬ್ದವು ಕೂಡ ನಿಮ್ಗೆ ಇದು ಬರೀ ಪ್ರಶ್ನೆ ಅಲ್ಲ, ಇದು ಪಾಠವೇ. ಈ ಒಂದು ಗಮನಿಸ್ಬೇಕಾದ್ದೇನು ಅಂದ್ರೆ ಆದರ್ಶದಲ್ಲಿ ಎಲ್ಲೇ ಆದ್ರೆ, ಅದು ಅಭ್ಯಾಸದಲ್ಲಿ ಅಂತಲ್ಲ, ಇಡೀ ಪಾಠದಲ್ಲಿ ಎಲ್ಲೇ ಏನೇ ಒಂದು ವಾಕ್ಯ ಪ್ರಯೋಗ ಮಾಡಿದ್ರು ಅದು ಅವರಿಗೆ ಒಂದು ಪಾಠದ ರೂಪದಲ್ಲೇ, ಪಾಠ ಅಂದ್ರೆ ತಿಳ್ಕೊಳ್ಳಿಕ್ಕೇನೋ ಇದೆ ಅನ್ನೋ ರೂಪದಲ್ಲೇ ಆ ವಾಕ್ಯ ಇರುತ್ತೆ. ಇಲ್ಲ ಅಂದ್ರೆ ಅವರು ವ್ಯಾಘ್ರಂ ಅಧಿಕೃತ್ಯ ಅಂತ ಬರಿಬೋದಿತ್ತು, ಹಾಗೆ ಬರೀಲಿಲ್ಲ, ತಮ್ ಅಧಿಕೃತ್ಯ ಅಂತ ಬರೆದ್ರು. ಈ ತರ ಪ್ರಶ್ನೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಯಾವಾಗ್ಲೂ ಯಾವ್ದಾದ್ರು ಒಂದು ವಿಷಯವನ್ನ ಪ್ರಸ್ತಾವ ಮಾಡಿದ್ಮೇಲೆ ಅದೇ ವಿಷಯದ ಬಗ್ಗೆ ಮತ್ತೆ ವಾಕ್ಯ ಮುಂದುವರಿಯತ್ತೆ, ಪ್ರಶ್ನೆ ಮುಂದುವರಿಯತ್ತೆ ಅಂದ್ರೆ ಮತ್ತೆ ವ್ಯಾಘ್ರ ಅನ್ನೋ ಶಬ್ದ ಹಾಕುವಂಥದ್ದಲ್ಲ. ಸೂರ್ಯ ಪ್ರಖರವಾಗಿ ಬೆಳೆಯುತ್ತಾನೆ, ಅವನು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಬರುತ್ತಾನೆ. ಸೂರ್ಯ ಬೆಳಗ್ಗೆ ಉದಯಿಸುತ್ತಾನೆ ಅಂದ ಮೇಲೆ ಸೂರ್ಯನು ಸಮಯಕ್ಕೆ ಸರಿಯಾಗಿ ಉದಯಿಸುತ್ತಾನೆ ಅಂತ ಹೇಳಲಿಕ್ಕೆ ವಾಕ್ಯ ಸರಿ ಹೋಗುತ್ತೆ. ನಾವು ಪ್ರತಿ ಸರ್ತಿ ಸೂರ್ಯನು ಉದಯಿಸುತ್ತಾನೆ, ಸೂರ್ಯನು ಸಮಯಕ್ಕೆ ಸರಿಯಾಗಿ ಉದಯಿಸುತ್ತಾನೆ, ಸೂರ್ಯನು ತನ್ನ ಕಿರಣಗಳಿಂದ ಎಲ್ಲರ ಮನೆಗಳನ್ನು ಬೆಳಗುತ್ತಾನೆ, ಮತ್ತೆ ಸೂರ್ಯ ಅಂತ ಹೇಳಿದ್ರೆ ಇವನು ಈಗ ತಾನೇ ವಾಕ್ಯ ಕಲಿತಾ ಇದ್ದಾನೆ ಅಂತ ಅನ್ಸುತ್ತೆ. ಆಗ ನಾವು ಏನ್ ಮಾಡ್ತೇವೆ, ಆ ಪದವನ್ನ ಪ್ರತಿನಿಧಿಸುವ ಇನ್ನೊಂದು ಅದಕ್ಕೆ ಸರ್ವನಾಮ ಪದಗಳು ಅಂತ ಕರೀತಾರೆ. ಈಗ ತತ್ ಅನ್ನೋದು ಒಂದು ಸುಲಭದಲ್ಲಿ ಅವನು ಅನ್ನೋ ಅರ್ಥದಲ್ಲಿ ತತ್ ಸಹ ಅನ್ನುವ ಶಬ್ದದ ದ್ವಿತೀಯ ವ್ಯಕ್ತಿಯನ್ನು ವ್ಯಾಘ್ರಹ ಇದೆ. ತಮ್ ವ್ಯಾಘ್ರವನ್ನು ಉಲ್ಲೇಖಿಸಿ ವ್ಯಾಘ್ರಂ ಅಧಿಕೃತ್ಯ ದ್ವಿತ್ರಾಣಿ, ದ್ವೇಚ ತ್ರೀಣಿ ಚ ದ್ವಿತ್ರಾಣಿ, 3 ಮತ್ತು 4, 2 ಮತ್ತೆ 3 ಅನ್ನುವುದು. ಹಾಗೆ ಪಂಚಶಃ, ಪಂಚ ಚ ಷಟ್ ಚ, ಪಂಚಶಃ ಅಂತ ಬಳಸ್ತಾರೆ. ಈ ನಾವು ಸಾಮಾನ್ಯ ವಾಕ್ಯದಲ್ಲಿ ನಾವು ಹೇಳ್ತಿರೋ 4-6 ಜನ ಬಂದಿದ್ರು, 10-6 ಜನ ಇದ್ರು, 100 ಜನ ಬಂದ್ರು ಅಂತ ಒಂದು ಆಸುಪಾಸಿನ ಲೆಕ್ಕವನ್ನ ಕೊಡುವಾಗ ನಾವು ಪ್ರಯೋಗಿಸುವಂತಹ ವಾಕ್ಯಗಳಿಗೆ ದ್ವಿತ್ರಾಣಿ. ಮತ್ತೊಂದು ಪ್ರಶ್ನೆಯಲ್ಲಿ ಒಂದು ಪಾಠ ಹೇಳಿ. ತ್ರೀಣಿ ಅಲ್ವಾ ಅದು, ತ್ರಾಣಿ ಅಂತ ಹೆಂಗಾಯ್ತು ಅಂತ ಆ ಪದದ್ದು ಸ್ವರೂಪ? ಅದು ವ್ಯಾಕರಣ ವಿಶೇಷ ರೂಪ, ಹಾಗೆ ಉಪಯೋಗ ಆಗತ್ತೆ. ಅದು ದ್ವಿತ್ರಾಣಿ ಅನ್ನುವಾಗ ದ್ವಿತ್ರಂ ಅಂತ ಅದು 2 ಸೇರಿದಾಗ ಏನದು ಅವ್ಯಯೀಭಾವ ಸಮಾಸವಾಗಿ, ಅವ್ಯಯೀಭಾವ ಅಲ್ಲ ದ್ವಿಗು ಸಮಾಸವಾಗಿ
ದ್ವಿತ್ರಂ ಅಂತ, ಅದನ್ನ ಬಹುವಚನದಲ್ಲೇ ಪ್ರಯೋಗ ಮಾಡ್ಬೇಕಾದ್ರಿಂದಾಗಿ ಅದು ನಿತ್ಯ ಬಹುವಚನ ಅಂತವಾದ ಶಬ್ದ ಆದ್ರಿಂದಾಗಿ ದ್ವಿತ್ರಾಣಿ ಅಂತ ಆಗುತ್ತೆ. ದ್ವೇ ತ್ರೀಣಿ ಅಂತ ನೀವು ಪ್ರತ್ಯೇಕ ಬಳಸಬಹುದು. ಆದ್ರೆ ಎರಡು ಮೂರು ಜನ ಅಂತ ನೀವು ಒಟ್ಟಿಗೆ ಹೇಳುವಾಗ ಅಂದ್ರೆ ನಿಶ್ಚಯ ಇರುವುದಿಲ್ಲ. 2 3 ಅಂತ ನಿಶ್ಚಯ ಇಲ್ಲ. 2-3 ಜನ ಬಂದಿರಬಹುದು ಅಂತ ಹೇಳುವಾಗ ತ್ರೀಣಿ ಅಂದ್ರೆ ನಿಶ್ಚಯವಾಗಿ 3 ಜನ, ದ್ವಿತ್ರಾಣಿ ಅಂದ್ರೆ 2-3 ಜನ ಅನ್ನುವಲ್ಲಿ ಒಂದು ಅನಿಶ್ಚಿತತೆ ಇದೆ ಅನ್ನೋದನ್ನ ಅದು ಸೂಚನೆ ಮಾಡುತ್ತೆ. ವಾಕ್ಯಾನಿ ವಾಕ್ಯಗಳನ್ನು, ವದತ ಹೇಳಿ ಅಥವಾ ಬರೀರಿ. ಚಿತ್ರಕಃ ಕೀದೃಶಃ ಈ ವ್ಯಾಘ್ರವನ್ನ ಹೋಲಿಸಿ ಮತ್ತೊಂದು, ಯಾಕಂದ್ರೆ ವ್ಯಾಘ್ರದ ಲಕ್ಷಣವೂ ಕೂಡ ಅತ್ಯಂತ ಕ್ರಮವಾದ ಗೆರೆಗಳಿಂದ ಕೂಡಿದ ಮೈಯ ಸ್ವರೂಪ. ಅದೇ ರೀತಿ ಚಿತ್ರಕದ ಗೆರೆ ಅಲ್ಲ, ಚುಕ್ಕೆ. ಹಾಗಾಗಿ ಅದರ ಬಗ್ಗೆ ಕೆಲವು ವಾಕ್ಯಗಳಿವೆ. ಚಿತ್ರಕಃ ಕೀದೃಶಃ ಅದನ್ನು ಕೂಡ 2-3 ವಾಕ್ಯಗಳಲ್ಲಿ ಬರಲಿಕ್ಕಿದೆ. ರೂಪೇಣ ಗರ್ವಿತಃ ಚಿತ್ರಕಃ ಮೃಗಸಭಾಯಾಂ ಕಿಂ ಅವಾದೀತ್ ಅಬ್ರವೀತ್ ರೂಪೇಣ ಚಂದದಿಂದ, ಗರ್ವಿತಃ ಹೆಮ್ಮೆಪಟ್ಟ, ಚಿತ್ರಕಃ ಚೀತಾವು ಚಿರತೆಯು, ಮೃಗಸಭಾಯಾಂ ಪ್ರಾಣಿಗಳ ಗುಂಪಿನಲ್ಲಿ, ಕಿಂ ಅಬ್ರವೀತ್ ಏನನ್ನು ಹೇಳಿತು. ಅದಕ್ಕೆ ಅಲ್ಲೊಂದು ಅದರ ನನ್ನನ್ನ ರಾಜನನ್ನಾಗಿ ಮಾಡಿ ಅಂತೇನೋ ಹೇಳುತ್ತಲ್ಲ, ಆ ವಾಕ್ಯವನ್ನು ಬರೆದ್ರೆ ಆಯ್ತು. ಕ್ರೋಷ್ಟ ಕಿಮುವಾಚ ಆಗ ನರಿ ಅದು ಮಂತ್ರಿಯ ಪದವಿಯಲ್ಲಿ ಅನಭಿಷಿಕ್ತವಾಗಿ ಯಾವಾಗ್ಲೂ ಪ್ರತಿನಿಧಿಸುತ್ತೆ. ಅದನ್ನ ಯಾರು ಹೇಳ್ಬೇಕಾಗಿಲ್ಲ, ತಕ್ಷಣ ಅಂತ ಕಥೆಗಳಲ್ಲೇ ಅದನ್ನ ನರಿ ಒಂದೊಂದು ಮಂತ್ರಿ ಆಗ್ಬಿಟ್ಟಿರುತ್ತೆ. ಅದ್ ತಕ್ಷಣ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಪ್ರಶ್ನೆ ಕೇಳುತ್ತೆ. ಅದೇನ್ ಪ್ರಶ್ನೆ? ಕಿಂ ಉವಾಚ ಕ್ರೋಷ್ಟ ಕಿಂ ಉವಾಚ ಏನ್ ಹೇಳಿತು. ಚಿತ್ರಕಃ ಕಿಂ ಅಕರೋತ್ ಈ ಜಂಬುಕನ ಮಾತನ್ನು ಕೇಳಿಸಿಕೊಂಡ, ಅಸ್ಯ ಜಂಬುಕಸ್ಯ ವಚನಂ ಶ್ರುತ್ವ ಕಿಂ ಅಕರೋತ್ ಏನ್ ಮಾಡಿತು ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ನಾವು ಸರಿಯಾಗಿ ಉತ್ತರವನ್ನ ಪಾಠದಲ್ಲಿ ಇದ್ದ ವಾಕ್ಯಗಳನ್ನೇ ಸ್ವಲ್ಪ ಕೆಲವೊಮ್ಮೆ ಆಚೆ ಈಚೆ ಮಾಡ್ಬೇಕಾಗಲ್ಲ. ತಮ್ ಅಂತಿದೆ, ನೀವು ತಮ್ ಅಂತಂದ್ರೆ ಅಲ್ಲಿ ಆ ಶಬ್ದ ಇರುವುದಿಲ್ಲ. ಈ ಮಕ್ಕಳು ಕೆಲವೊಂದ್ ಸರ್ತಿ ಪರೀಕ್ಷೆಯಲ್ಲಿ ಕಲಿಯುವಾಗ ವಾಕ್ಯ ಕಲ್ತು ಬಿಟ್ಟಿರ್ತಾರೆ, ಅವ್ರ ಪ್ರಶ್ನೆ ಒಂಚೂರು ಆಚೆ ಈಚೆ ಮಾಡಿ ಕೇಳ್ಬಿಟ್ಟಿರ್ತಾರೆ. ಅದು ಪ್ರಶ್ನೆಯಲ್ಲಿ ಒಂದು ಶಬ್ದ ಆಚೆ ಈಚೆ ಆದಾಗ ಉತ್ತರದಲ್ಲೂ 1-2 ಶಬ್ದ ಆಚೆ ಈಚೆ ಆಗತ್ತೆ. ಅದನ್ನು ಗಮನಿಸ್ಕೊಂಡು ಹೇಳ್ಬೇಕು. ಸಂಧಿ ವಿಸರ್ಗಸ್ಯ ವಿಕಲ್ಪೇನ ಜಿಹ್ವಾಮೂಲೀಯ ಭವತಿ. ವ್ಯಾಘ್ರಃ ಕಥಯತಿ, ವ್ಯಾಘ್ರಃ ಕಥಯತಿ. ವಿಕಲ್ಪ ಅಂತಂದ್ರೆ ವ್ಯಾಘ್ರಃ ಕಥಯತಿ, ವ್ಯಾಘ್ರಃ ಕಥಯತಿ ಎರಡೂ ತರ ಹೇಳ್ಬೋದು. ಸ್ವರೂಪಃ ಖಗಃ, ಸ್ವರೂಪಃ ಖಗಃ. ಸ್ವರೂಪ ಅಂತ ನಾವು ಮುಂದಿನ ಖಕಾರಕ್ಕೆ ಅನುಕೂಲಕರವಾಗಿ ವಿಸರ್ಗವನ್ನು ಹೇಳಿದ್ರೆ ಅದು ಜಿಹ್ವಾಮೂಲೀಯ. ಅದು ಉಲ್ಟಾ ಆದ್ರೆ ಉಪೂಪದ್ಮಾನೀಯ ಅಂತ ಕರೀತಾರೆ. ಇಲ್ಲಿ ಪಾದ ಹಾಗೆ ಕೇಳಿಸಿದ್ರೆ ಪುನಃ 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 ಪುನಃ. ಆ ತುಟಿ ತಾಗುವ ಹಾಗೆ ಪುನಃ ಪುನಃ ಅಂತಿದ್ರೆ ಅದು ಉಪೂಪದ್ಮಾನೀಯ. ಕಹ್ ಕರೋತಿ ಅನ್ನುವಲ್ಲಿ ಆ ಹಕಾರದ ಕೊನೆಯಲ್ಲಿ ಕಕಾರದೊಂದು ಸಣ್ಣ ಒತ್ತು ಕೇಳಿಸ್ತಾ ಕಹ್ ಕರೋತಿ ಅಂತ ಅನ್ನಿ ಬಂದ್ರೆ ಅದು ವ್ಯಾಘ್ರ ಕಥಯತಿ ಅನ್ನುವ ಹಾಗೆ. ಸಾಕು. ಶ್ರೀ ಹರಿಪ್ರಿಯತಾ. ನಾಳೆ ಮುಂದಿನ ತರಗತಿಯಲ್ಲಿ ನೋಡೋಣ. ಅಷ್ಟರಲ್ಲಿ ಇವತ್ತು ನಾಳೆನೆ ಅದರ ಅಭ್ಯಾಸವನ್ನು ಬರೆದು ಹಾಕಿದ್ರೆ ಪ್ರತಿ ದಿವಸ ಒಂದು ಸಣ್ಣ ಒಂದು 5 ನಿಮಿಷದ ಕೆಲಸ ಅನ್ನುವ ಹಾಗೆ ಏನಾದ್ರೂ ಒಂದು ಮಾಡ್ಕೊಂಡು ಹೋಗೋಣ. ಆವಾಗ ನಾವು ಈ ಪಾಠಕ್ಕೆ ರೆಡಿ ಆಗುದು ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬಹುದು. ಶ್ರೀ ಹರಿಪ್ರಿಯತಾ. ಸರಿ, ಧನ್ಯವಾದ. ಧನ್ಯವಾದಗಳು. ನಮಸ್ತೆ.